ಮಾತೆರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಧನುರ್ಮಾಸ ಶುರುವಾಗಿದೆ ಸ್ನೇಹಿತರೆ. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ ಜನವರಿ 14ನೇ ತಾರೀಕು ಸಂಕ್ರಮಣದಂದು ಧನುರ್ಮಾಸ ಧನುರ್ಪೂಜೆ ಮುಗಿಲಿಕ್ಕಿದೆ. ಇವತ್ತು ಬೆಳಗ್ಗಿನ ಜಾವ ನಮ್ಮ ಗ್ರಾಮಾಧಿಪತಿಯಾಗಿರುವಂತಹ ಪಂಚಲಿಂಗೇಶ್ವರ ದೇವರ ಕ್ಷೇತ್ರಕ್ಕೆ ನಾನು ಮತ್ತು ನನ್ನ ಅಮ್ಮ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಈ ಒಂದು ಪೂಜೆಯ ಗಡಿಗೆಯನ್ನು ಮತ್ತು ಪಂಚಲಿಂಗೇಶ್ವರ ದೇವರ ಈ ಒಂದು ಸಾನ್ನಿಧ್ಯವನ್ನು ಬೆಳಗ್ಗಿನ ಜಾವದಲ್ಲಿ ನೋಡಿಕೊಂಡು ಕಣ್ತುಂಬಿಸಿಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಧನುಪೂಜೆ ಧನುರ್ಮಾಸ ತಿಂಗಳಲ್ಲಿ ಆ ಸಂಕ್ರಾಂತಿಯಂದು ಮಕರ ಸಂಕ್ರಾಂತಿಯವರೆಗೆ 1 ತಿಂಗಳ ಕಾಲ ಪೂಜೆ ನಡೀತಾ ಇರುತ್ತದೆ. ಲೋಕದ ಪೂರ್ಣ ಜನರಿಗೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ, ಅದೇ ರೀತಿ ಮುಂಜಾವಿನಲ್ಲಿ ಮಾಡುವಂಥ ನಿರ್ಮಾಲ್ಯ ಪೂಜೆ ಎಂದು ಹೇಳ್ತಾರೆ. ಧನು ಪೂಜೆ ಧನುರ್ಮಾಸ ಸಂಕ್ರಮಣದಿಂದ ಮಕರ ಸಂಕ್ರಾಂತಿ ತನಕ 30 ದಿನಗಳ ಕಾಲ ಅನಂತರವಾಗಿ ನಡೆಯುತ್ತದೆ. ಈ ಸಮಯದಲ್ಲಿ ಯಾಕೆ ವಿಶೇಷ? ಅದು ಧನುರ್ಮಾಸ ದಾನದ ತಿಂಗಳು ಅಂತ ಹೇಳ್ತಾರೆ. ದಾನ ಮಾಡುವಂಥ ತಿಂಗಳು ಅಂದರೆ ಯಾರಿಗೆ? ಶಿವದೇವರಿಗೆ ವಿಶೇಷವಾಗಿರುವಂಥ ಪೂಜೆನ? ನಿಜವಾಗಿಯೂ ಶಿವದೇವರಿಗೆ ಧನು ಪೂಜೆ ವಿಶೇಷ. ವಿಷ್ಣು ದೇವರಿಗೆ ಮಾಡ್ತಾರೆ, ಆದರೂ ಎಲ್ಲ ದಿಕ್ಕಲ್ಲಿ ಆಗೋದು ಧನು ಪೂಜೆ ಶಿವನಿಗೆ. ಮುಂಜಾವಿನಲ್ಲಿ 5:30ಗೆ ಪೂಜೆ ನಡೀತದೆ. ಬೆಳಿಗ್ಗೆನೇ ನಮ್ಮ ಆಗಿರುವಂತಹ ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಶಿವದೇವರ ಒಂದು ಸುಂದರವಾದಂತಹ ದರ್ಶನ ಭಾಗ್ಯವೂ ಕೂಡ ಸಿಕ್ಕಿತು. ಹಾಗೆಯೇ ಗಣಪತಿ ದೇವರ ಮತ್ತು ಶಾಸ್ತಾರ ದೇವರ ದರ್ಶನ ಭಾಗ್ಯ ಕೂಡ ಸಿಕ್ಕಿತು. ನಾವೇ ಪುಣ್ಯವಂತರು. ಇನ್ನೇನು ಪೂಜೆ ಆಗಲಿಕ್ಕುಂಟು. ಇನ್ನೇನು ಈಗ 2 ಪೂಜೆ ಆಗಲಿಕ್ಕುಂಟು. ಒಂದು ಧನು ಪೂಜೆ, ಆ ನಂತರ ನಿತ್ಯ ಪೂಜೆ. ಒಂದು 5:30ಗೆ ಧನು ಪೂಜೆ, 6 ಗಂಟೆ ಹೊತ್ತಿಗೆ ಒಂದು ನಿತ್ಯ ಪೂಜೆ ಆಗಲಿಕ್ಕುಂಟು. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ. ಪೂಜೆಯನ್ನು ನೋಡಿಕೊಂಡು ಬರುವ. ಬನ್ನಿ. ಇಲ್ಲೇ ದೇವಸ್ಥಾನದ ಒಳಗಡೆ ಪೀಠದ ಮೇಲೆ ಶ್ರೀಚಕ್ರ ಕೂಡ ಉಂಟು. ಈಗ ನಿತ್ಯ ಪೂಜೆಗೆ ಬೇಕಾಗಿರುವಂತಹ ಅಲಂಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಲಂಕಾರ ಮಾಡುವ ಮುಂಚೆ ಕೂಡ ನಮ್ಮ ಶಿವದೇವರು ಎಷ್ಟು ಚೆಂದ ಕಾಣ್ತಾ ಇದ್ದಾರೆ. ಅಲಂಕಾರ ಮಾಡಿದ ನಂತರ ಅಲಂಕಾರದಲ್ಲಿ ಕೂಡ ಎಷ್ಟು ಅದ್ಭುತವಾಗಿ ನಮ್ಮ ಶಿವದೇವರು ಕಾಣ್ತಾ ಇದ್ದಾರೆ. ಇನ್ನೂ ಕೂಡ ಯಾರು ಧನುಪೂಜೆಗೆ ಹೋಗಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 1 ವಾರದಲ್ಲಿ ಜನವರಿ 14ರಂದು ಧನುಪೂಜೆ ಮುಕ್ತಾಯಗೊಳ್ಳಿಕ್ಕುಂಟು. ಅದರ ಒಳಗಡೆ ಒಂದು ಸರ್ತಿ ನಿಮ್ಮ ಹತ್ತಿರದ ಕ್ಷೇತ್ರಕ್ಕೆ ಹೋಗಿ ಒಂದು ಧನುಪೂಜೆಯನ್ನು ನೋಡಿಕೊಂಡು ಬನ್ನಿ ಸ್ನೇಹಿತರೆ. ಧನುಪೂಜೆ ಮತ್ತು ನಿತ್ಯ ಪೂಜೆ ಮುಗಿದ ನಂತರ ದೇವಸ್ಥಾನಕ್ಕೆ ಬಂದಿರುವಂತಹ ಎಲ್ಲ ಭಕ್ತರಿಗೆ ವಿಶೇಷವಾಗಿರುವಂತಹ ದೇವರ ಪ್ರಸಾದ ಕೂಡ ಉಂಟು. ಹಾಗೆ ಪ್ರಸಾದ ತಗೊಳ್ಳಿಕ್ಕೆ ನಾನು ಮತ್ತು ನನ್ನ ಅಮ್ಮ ಮತ್ತು ಎಲ್ಲ ಭಕ್ತರು ಕ್ಯೂಯಲ್ಲಿ ನಿಂತುಕೊಂಡಿದ್ದೇವೆ.
ದೇವರ ಪ್ರಸಾದ ತಗೊಂಡ ನಂತರ ಅಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಇತ್ತು. ಬೆಳಗ್ಗೆ ಬೇಗ ಒಂದು 6:30 ಗಂಟೆಗೆ ಉಪಹಾರದ ವ್ಯವಸ್ಥೆ ಕೂಡ ಇತ್ತು. ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಬರೋದು ಅಂದರೆ ಒಂದು ಖುಷಿ ಅಲ್ವಾ? ಪ್ರಕೃತಿ ನೋಡಿ ಅಂತೆ. ಬೆಳಗಿನ ಹೊತ್ತು ದೇವಸ್ಥಾನದಲ್ಲಿ ಚಳಿಯಲ್ಲಿ ಲೈಟಿನ ಬೆಳಕುಗಳು, ಪ್ರಕೃತಿಯ ಒಂದು ಸುಂದರ ನೋಟ. ಭಾರಿ ಖುಷಿ ಆಗ್ತದೆ ದೇವಸ್ಥಾನ ಬೆಳಗಿನ ಹೊತ್ತು ಬರಲಿಕ್ಕೆ. ಇವತ್ತು ಚಳಿ ಕಡಿಮೆ, ಚಳಿ ದೊಡ್ಡ ಇದು ಇಲ್ಲ, ಎಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಮೈಂದು ಗಾಳಿ ಶೀತ ಗಾಳಿ ಬಂದಾಗೆ ಆಗ್ತದೆ, ಆದರೆ ಚಳಿ ಗೊತ್ತಾಗೋದಿಲ್ಲ ಅಷ್ಟೊಂದು. ಹಾಗೆ 6 ಗಂಟೆಗೆ ಹೋಗೋ ಪೂಜೆ ಆಯಿತು, ಇನ್ನು ಮನೆಗೆ ಹೋಗೋದು. ಹೇಗಾಯಿತು ಅಮ್ಮ ಬೆಳಿಗ್ಗೆ ದೇವರ ದರ್ಶನ ಪಡೆದುಕೊಂಡು? ನಾವೇ ಪುಣ್ಯವಂತರು. ಬೆಳಿಗ್ಗೆ ಎಷ್ಟು ಬೇಗ ದೇವರ ಒಂದು ದರ್ಶನ ಇದಂದ್ರೆ ಅದೊಂದು ಯೋಗ ಬೇಕು. ಅದು ವರ್ಷ ಎಲ್ಲ ಬರ್ತೀರಾ? ಬರ್ತೇನೆ. ಬರ್ತೀರಿ ಅಲ್ಲ? ಧನುರ್ಮಾಸದಲ್ಲಿ ಒಂದು ಪೂಜೆ ಮಾಡಿಸ್ಲಿಕ್ಕೆ ಉಂಟು. ಪೂಜೆ ಮಾಡಿಸಿ ದೇವರೊಂದು ದರ್ಶನವನ್ನು ಪಡೆದುಕೊಂಡು ಪ್ರಸಾದ ತಕೊಂಡು ಪ್ರಸಾದ ಕೂಡ ಕೊಟ್ಟಿದ್ದಾರೆ ಅಲ್ಲ? ಹಾಗಾದ್ರೆ ಇನ್ನು ಮನೆಗೆ ಹೋಗುವಲ್ಲ? ವರ್ಷ ಎಲ್ಲ ಬರ್ತೀರಿ. ಈ ವರ್ಷ ಏನಾದ್ರು ಖುಷಿ ಆಗಿದೆ ಸ್ಪೆಷಲ್ ಆಗಿ ಏನಾದ್ರು? ಹೌದು, ಈ ವರ್ಷ ಶೃಂಗೇರಿ ಮಠದವರ ಲೆಕ್ಕದಿಂದ ರಾಮನಾಮ ಜಪ ಮತ್ತು ಶಿವನಾಮ ಜಪ, ಹಾಗೆ 108 ಸಲ ರಾಮನಾಮ ಬರೀಲಿಕ್ಕಿತ್ತು, 108 ಸಲ ಶಿವನಾಮ ಜಪ ಬರೀಲಿಕ್ಕೆ. ಅದೊಂದು ಯೋಗ ನಂದು ಅಂತೇಳಿ ನನಗೆ ಅದೊಂದು ಭಾರಿ ಖುಷಿಯಾದ ವಿಷಯ. ಭಾರಿ ಖುಷಿ ಆಯ್ತು. ಅದು ಕೂಡ ಖುಷಿ ಆಯ್ತು. ತಲ ಒಂದು ಭಾರಿ ಖುಷಿ ಆಯ್ತು ನನಗೆ. ಪುಣ್ಯ ನಂದು. ಇವತ್ತು ಚಳಿ ಸ್ವಲ್ಪ ಕಡಿಮೆ ಇತ್ತು. ಅದು ಏನಂತ ಹೇಳಿದ್ರೆ ನಿನ್ನೆ ರಾತ್ರಿ ಸ್ವಲ್ಪ ಮೋಡ ಇತ್ತು. ಸದ್ಯದಲ್ಲಿ ಮಳೆ ಬರುವಂತ ಒಂದು ಸೂಚನೆ ಅಂತ ಕಾಣ್ತದೆ. ಎಲ್ಲರೂ ಸ್ವಲ್ಪ ಅಡಿಕೆಯನ್ನೆಲ್ಲ ನೋಡಿಕೊಳ್ಳಿ. ಹಾಗೆ ಇವತ್ತು ಚಳಿ ಸ್ವಲ್ಪ ಕಡಿಮೆ ಇತ್ತು. ನೀವು ಇವತ್ತು ಸಂಜೆ ನೋಡಬೇಕು, ನಿನ್ನೆ ನಕ್ಷತ್ರ ಕೂಡ ಕಾಣ್ತಾ ಇರಲಿಲ್ಲ. ಹಾಗೆ ಇನ್ನು ಇವತ್ತು ನೋಡುವ, ಮಳೆ ಬರ್ಬೋದು, ಚಳಿ ಇಲ್ಲ, ಮೋಡ ಉಂಟು. ನೋಡುವ ಆಯ್ತಾ ಎಂತ ಆಗ್ತದೆ ಅಂತ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈಶ್ವರಂಗರ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಧನುಪೂಜೆಯ ಒಂದು ಸಣ್ಣ ವಿಡಿಯೋ ನೋಡಿಕೊಂಡು ಬಂದೆವು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.